ಕೇಳಿ ತಂದೆ ತಾಯಿಗಳೇ, ಚಿಕ್ಕಂದಿನಿಂದಲೇ ಮಕ್ಕಳನ್ನು ಆತ್ಮಿಕರನ್ನಾಗಿ ಬೆಳೆಸಿರಿ. ಮಾಡ್ರನ್ ಆಗಿ ಅಲ್ಲ, ಸ್ಟೈಲಿಶ್ ಆಗಿ ಅಲ್ಲ, ಫ್ಯಾಷನೇಬಲ್ ಆಗಿ ಅಲ್ಲ, ಬೆಳೆಸಬೇಕಾದದ್ದು ಸ್ಪಿರಿಚುವಲ್ ಆಗಿ. ಒಮ್ಮೆ ಪಕ್ಕದ ಮನೆ ಹುಡುಗಿ ಪಕ್ಕದ ಮನೆಯವರ ಬಳಿಗೆ ಹೋದಾಗ ಪಕ್ಕದ ಮನೆಯವರು ಹೇಳ್ತಾರೆ, ಸಾಯಂಕಾಲ ಬೈಬಲ್ ಓದುತ್ತಿರುವಾಗ, ಪ್ರಾರ್ಥನೆ ಮಾಡ್ತಿರುವಾಗ, ಹಾಡು ಹಾಡುತ್ತಿರುವಾಗ ಪಕ್ಕದ ಮನೆಯಲ್ಲಿದ್ದ ಹುಡುಗಿಯೇ ಇವರ ಮನೆಗೆ ಹೋಗ್ತಾಳೆ. ಆ ಮನೆಯಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇದ್ದಳು, ಹಾಡು ಹಾಡ್ತಾ ಇದ್ದಳು, ವಾಕ್ಯ ಓದುತ್ತಿರುವಾಗ ಶ್ರದ್ಧೆಯಿಂದ ಕೇಳ್ತಾ ಇದ್ದಳು. ಪ್ರಾರ್ಥನೆ ಮಾಡಿ ಹಾಡುಗಳನ್ನು ಹಾಡುವುದನ್ನು ಪ್ರಾರಂಭಿಸಿದರೆ ಸಾಕು, ತಕ್ಷಣವೇ ಈ ಹುಡುಗಿ ಓಡೋಡಿ ಅವರ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವರೊಂದಿಗೆ ಹಾಡು ಹಾಡ್ತಾ ಇದ್ದಳು, ಪ್ರಾರ್ಥನೆ ಮಾಡ್ತಾ ಇದ್ದಳು, ವಾಕ್ಯ ಓದಿದ್ರೆ ಶ್ರದ್ಧೆಯಿಂದ ಕೇಳ್ತಿದ್ದಳು. ಇದೆಲ್ಲವನ್ನು ಗಮನಿಸಿದಂತಹ ಮನೆ ಯಜಮಾನಳು, ಆ ಆಂಟಿ ಅವಳಿಗೆ ಕೇಳ್ತಾಳೆ, ಮಗಳೇ, ನಾವು ಹಾಡು ಹಾಡುವುದನ್ನು ಪ್ರಾರಂಭಿಸಿದ್ರೆ ತಕ್ಷಣವೇ ಬಂದ್ಬಿಡ್ತಿ, ನಮ್ಮೊಂದಿಗೆ ಕೂತ್ಕೊಂಡು ಹಾಡು ಹಾಡ್ತಿ, ಪ್ರಾರ್ಥನೆ ಮಾಡಿದ್ರೆ ಪಾಲ್ಗೊಳ್ತಿ, ಬೈಬಲ್ ಓದಿದ್ರೆ ಕೇಳ್ತಿ, ಮತ್ತೆ ನೀವು ಕೂಡ ಕ್ರೈಸ್ತರಲ್ಲವೋ, ಮತ್ತೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಿಲ್ಲವೋ ಎಂದು ಆ ಹುಡುಗಿಗೆ ಕೇಳಿದಳು ಆಂಟಿ. ಆಗ ಆ ಹುಡುಗಿ ಹೇಳಿರುವ ಮಾತೇನು ಗೊತ್ತಾ ಪ್ರಿಯರೇ? ಆಂಟಿ, ನಮ್ಮ ಮನೆಯಲ್ಲಿ ಯೇಸು ಇಲ್ವಲ್ಲ. ಅದು ಅವಳ ಉತ್ತರ. ನಮ್ಮ ಮನೆಯಲ್ಲಿ ಯೇಸು ಇಲ್ವಲ್ಲ ಅಂದಳು. ಇದೇನಮ್ಮ, ನೀವು ಕ್ರೈಸ್ತರಲ್ಲವೋ? ನೀವು ಕ್ರೈಸ್ತರಾಗಿದ್ದೀರಲ್ಲವೋ? ನೀವು ಚರ್ಚಿಗೆ ಹೋಗ್ತೀರಲ್ಲವೋ? ಹೌದು ಆಂಟಿ, ನಾವು ಕ್ರೈಸ್ತರೇ ಆಗಿದ್ದೇವೆ, ನಾವು ಕೂಡ ಚರ್ಚಿಗೆ ಹೋಗ್ತೇವೆ, ಆದರೆ ನಮ್ಮ ಮನೆಯಲ್ಲಿ ಯೇಸು ಇಲ್ಲ ಆಂಟಿ. ಯಾಕೆ ಇಲ್ಲಮ್ಮ? ಯಾವಾಗ ನೋಡಿದ್ರೂ ನಮ್ಮ ಅಮ್ಮ ನಮ್ಮ ಅಪ್ಪ ಹೊಡ್ಕೊಂಡು ಸಾಯ್ತಾರೆ, ಯಾವಾಗ ನೋಡಿದ್ರೂ ನಮ್ಮ ಮನೆಯಲ್ಲಿ ಜಗಳಗಳಿರ್ತವೆ, ಯಾವಾಗ ನೋಡಿದ್ರೂ ನಮ್ಮ ಮನೆಯಲ್ಲಿ ಕಿರ್ಚಿ ಕೂಗಾಟಗಳಿರ್ತವೆ. ನಮ್ಮ ಅಪ್ಪನನ್ನು ಕಂಡ್ರೆ ಅಮ್ಮಳಿಗಾಗಲ್ಲ, ಅಮ್ಮಳಿಗೆ ಕಂಡ್ರೆ ಅಪ್ಪನಿಗಾಗಲ್ಲ, ಇಬ್ಬರೂ ಯಾವಾಗ್ಲೂ ಬೈಕೊಳ್ತಾ ಹೊಡ್ಕೊಳ್ತಾ ಇರ್ತಾರಲ್ಲವೇ. ಅದನ್ನು ನೋಡಿ ನೋಡಿ ಯೇಸು ಹೊರಟೋಗಿದ್ದಾರೆ, ಅದಕ್ಕೆ ನಮ್ಮ ಮನೆಯಲ್ಲಿ ಯೇಸು ಇಲ್ಲ ಅಂದಳು. ಒಬ್ಬ ಮಗಳು ಹೇಳ್ತಿದ್ದಾಳೆ, ನಮ್ಮ ಅಮ್ಮ ನಮ್ಮ ಅಪ್ಪನ ವ್ಯವಹಾರ ನೋಡಿ, ಅವರ ಜಗಳ ನೋಡಿ, ಹೊಡೆದಾಡಿಕೊಳ್ಳೋದನ್ನು ನೋಡಿ ಯೇಸು ಯಾವತ್ತೋ ಬಿಟ್ಟು ಹೋಗಿದ್ದಾರೆ ಎಂದು ಹೇಳ್ತಾಳೆ. ಎಷ್ಟು ಘೋರ ನೋಡಿ, ಎಷ್ಟು ಘೋರ! ಈ ದಿನ ಜಗಳಾಡುವಂತಹ ತಾಯಿಯೇ, ಜಗಳಾಡುವಂತಹ ತಂದೆಯೇ, ಕೇಳ್ತಾ ಇದ್ದೀರಾ? ಒಂದು ದಿನ ನಿಮ್ಮ ಮಗನು ನಿಮ್ಮ ಮಗಳು ಇದೇ ಸಾಕ್ಷಿ ಕೊಡುವುದಾದರೆ ಎಷ್ಟು ನಾಚಿಕೆಯ ಮಾತಾಗಿರುತ್ತೆ ನೋಡಿ. ನಮ್ಮ ಮನೆಯಲ್ಲಿ ದೇವರು ಇಲ್ಲ, ಯಾಕೆಂದರೆ ನಮ್ಮ ಅಮ್ಮ ಒಳ್ಳೆಯವಳಲ್ಲ. ನಮ್ಮ ಮನೆಯಲ್ಲಿ ದೇವರು ಇಲ್ಲ, ಯಾಕೆಂದರೆ ನಮ್ಮ ತಂದೆ ಒಳ್ಳೆಯವನಲ್ಲ. ನಮ್ಮ ಮನೆಯಲ್ಲಿ ಅಪವಿತ್ರವಾದ ಕಾರ್ಯಕಲಾಪಗಳೇ ನಡೆಯುತ್ತವೆ, ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿ ದೇವರಿಲ್ಲ ಎಂದು ಮಕ್ಕಳು ಹೇಳುವುದಾದರೆ ಇನ್ನು ಅದಕ್ಕಿಂತ ನಾಚಿಕೆಯ ಮಾತು ತಂದೆ ತಾಯಿಗಳಿಗೆ ಇನ್ನೇನಿರುತ್ತೆ ಹೇಳಿ. ಅಷ್ಟಕ್ಕೂ ನಿಮ್ಮ ಮನೆಯಲ್ಲಿ ದೇವರಿದ್ದಾರೋ? ಈ ದಿನ ನಿಮ್ಮ ಮನೆಯಲ್ಲಿ ದೇವರಿದ್ದಾರೋ? ಇಲ್ಲದಿದ್ದರೆ ಜಾಗ್ರತೆ, ಅದು ನಿಮಗೂ ಪ್ರಮಾದ, ನಿಮ್ಮ ಮಕ್ಕಳಿಗೂ ಪ್ರಮಾದ. ಆ ಚಿಕ್ಕ ಹುಡುಗಿಯನ್ನು ನಾಮಾನನು ತನ್ನ ದೇಶಕ್ಕೆ ಸರಿಯಾಗಿ ಹಿಡ್ಕೊಂಡು ಹೋದಾಗ ತನ್ನ ದೇವರನ್ನು ಕೂಡ ಜೊತೆಗೊಯ್ತಾಳೆ. ಕಾರಣ, ತಂದೆ ತಾಯಿಗಳು ಚಿಕ್ಕಂದಿನಿಂದಲೇ ಆಕೆಗೆ ಆತ್ಮಿಕತೆಯನ್ನು ಕಲಿಸಿದ್ರು, ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಸಿದ್ರು. ಬಂದಿಯಾಳನ್ನಾಗಿ ಆ ಹುಡುಗಿಯನ್ನು ಕರ್ಕೊಂಡು ಹೋದರೂ ಸಹ ಆ ಹುಡುಗಿ ಮಾತ್ರ ಒಬ್ಬಂಟಿಗಳಾಗಿ ಹೋಗಲಿಲ್ಲ. ಕೇಳಿ ತಂದೆಯಂದರೆ, ತಾಯೆಂದರೆ, ನಿಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಆತ್ಮಿಕ ಪಾಠಗಳನ್ನು ಕಲಿಸಿರಿ. ಯಾಕೆಂದರೆ ನೋಡಿ, ಗೂಡಲ್ಲಿ ಪಕ್ಷಿಗಳು ಇರ್ತವೆ, ಆ ಪಕ್ಷಿಯ ಮರಿಗಳು ಗೂಡಲ್ಲೇ ಇರ್ತವೆ. ಹಾಗೆ ಗೂಡಲ್ಲಿರುವ ತನಕ ತಾಯಿ ಪಕ್ಷಿ ತಂದೆ ಪಕ್ಷಿ ಆಹಾರ ತಂದು ಕೊಡ್ತವೆ. ಆ ಮರಿಗಳಿಗೆ ರೆಕ್ಕೆ ಬಂದಾಗ ರೆಕ್ಕೆ ಬಂದಿರುವಂತಹ ಆ ಮರಿ ಪಕ್ಷಿ ನಂತರ ಏನ್ ಮಾಡ್ತವೆ ಹೇಳಿ? ಗೂಡನ್ನು ಬಿಟ್ಟು ಹಾರಿ ಹೋಗ್ತವೆ. ಈ ದಿನ ತಂದೆಯಾಗಿ ತಾಯಿಯಾಗಿ ಮಕ್ಕಳನ್ನು ಪೋಷಿಸ್ತಾ ಇದ್ದೀರಿ. ಓದುವುದರ ನಿಮಿತ್ತ ಆಗಿರ್ಬೋದು, ಉದ್ಯೋಗದ ನಿಮಿತ್ತ ಆಗಿರ್ಬೋದು, ಆ ನಂತರ ವಿವಾಹದ ನಂತರ ಆಗಿರಬಹುದು, ಮಕ್ಕಳು ಇತರ ಪ್ರಾಂತ್ಯಕ್ಕೆ, ಇತರ ಪಟ್ಟಣಕ್ಕೆ, ಇತರ ದೇಶಗಳಿಗೆ ಹೋಗಬೇಕಾಗ್ತದೆ. ಆದರೆ ಆ ಮಕ್ಕಳು ಎಲ್ಲಿಗೆ ಹೋದರೂ ಸಹ ತಮ್ಮೊಂದಿಗೆ ಅವರು ದೇವರನ್ನು ಕರೆದುಕೊಂಡು ಹೋಗೋದಾದರೆ ಅವರು ಕ್ಷೇಮವಾಗಿರ್ತಾರೆ, ಭದ್ರವಾಗಿರ್ತಾರೆ, ಅವರ ಜೀವಿತಗಳು ಆಶೀರ್ವಾದಕರವಾಗಿರ್ತವೆ. ಆ ರೀತಿಯಾಗಿ ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ಆಶೀರ್ವಾದಕರವಾಗಿ ಇರಬೇಕಾದರೆ ಇಂದಿನಿಂದಲೇ ಅವರನ್ನು ಪ್ರೀತಿಯಿಂದ ಬೆಳೆಸಿರಿ, ಪ್ರಾರ್ಥನೆಯಿಂದ ಬೆಳೆಸಿರಿ, ಪರಿಶುದ್ಧತೆಯಿಂದಲೂ ಬೆಳೆಸಿರಿ. ಈ ಮೂರು ಬಹಳ ಇಂಪಾರ್ಟೆಂಟ್. ಪೇರೆಂಟ್ಸ್, ನಿಮ್ಮ ಮಕ್ಕಳನ್ನು ಪ್ರಾರ್ಥನೆಯಿಂದ ಬೆಳೆಸಿರಿ, ಪ್ರೀತಿಯಿಂದ ಬೆಳೆಸಿರಿ, ಪರಿಶುದ್ಧರನ್ನಾಗಿ ಬೆಳೆಸಿರಿ. ಈ ಮೂರು ಅವರನ್ನು ಜೀವಿತ ಕಾಲವೆಲ್ಲ ಕಾಪಾಡ್ತವೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆ, ಬಹುಶ್ರೇಷ್ಠವಾದ ಸಂದೇಶದ ಮೂಲಕ ನಮ್ಮೆಲ್ಲರನ್ನೂ ನೀವು ದರ್ಶಿಸಿದಿರಿ. ಪ್ರತಿ ತಂದೆ, ಪ್ರತಿ ತಾಯಿ ತಮ್ಮ ಮನೆಯಲ್ಲಿ ನಿಮ್ಮನ್ನು ಹೊಂದಿಕೊಂಡಿರಬೇಕು, ತಮ್ಮ ಮಕ್ಕಳನ್ನು ವಾಕ್ಯಾನುಸಾರವಾಗಿ ಬೆಳೆಸಬೇಕು. ಅವರು ಎಲ್ಲಿಗೆ ಹೋದರೂ ಸಹ ದೇವರೇ ನಿಮ್ಮನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬಲ್ಲಂತಹ ಅದ್ಭುತವಾದ ಆತ್ಮಿಕರಾಗಿ ಅವರು ಬೆಳೆಯಬೇಕು. ಅಂತಹ ಆತ್ಮಿಕತೆ ಪ್ರತಿ ತಂದೆಗೂ ತಾಯಿಗೂ ದಯಪಾಲಿಸಿ. ತಮ್ಮ ಮಕ್ಕಳನ್ನು ದೇವರೇ, ಅವರು ಸ್ಕೂಲ್ಗೆ ಹೋಗಬೇಕಾದ್ರೂ, ಕಾಲೇಜ್ಗೆ ಹೋಗಬೇಕಾದ್ರೂ,
ಉದ್ಯೋಗದ ನಿಮಿತ್ತ ಇತರ ದೇಶಗಳಿಗೆ, ಇತರ ಪ್ರಾಂತ್ಯಗಳಿಗೆ ಹೋಗಬೇಕಾದರೂ ನಿಮ್ಮನ್ನು ತೆಗೆದುಕೊಂಡು ಹೋಗುವಂತಹ ಅದ್ಭುತವಾದ ಆತ್ಮಿಕ ಜೀವಿತ ಮಕ್ಕಳಿಗೆ ಕಲಿಸಿಕೊಡುವಂತಹ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.